ಈ ಜನ್ಮದಲ್ಲಿ ನಮ್ಮ ಉಸಿರಿರೋವರೆಗೆ ನಾವು ಮಹೇಶ್ ಶೆಟ್ರು ಬೇರೆ ಆಗಕ್ ಸಾಧ್ಯನೇ ಇಲ್ಲ. ಈ ಈ ಸಂಘಗಳನ್ನ ಮಾಡಿದ್ದೇ ಒಂದು ರಕ್ಷಣಾ ಕೋಟೆ ಅಂತ ಮಾಡ್ಕೊಂಡಿದ್ದಾರೆ. ಅವ್ರ ಸುತ್ತಲೂ ಒಂದು ಕೋಟೆಗೆ ಅದ್ರ ಸುತ್ತಲೂ ಒಂದು ಕೋಟೆ, ಆ ತರ ಒಂದು ದೊಡ್ಡ ಕೋಟೆ ಅಂತ ನಿಮ್ಮನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅಕೌಂಟ್ ಓಪನ್ ಮಾಡಿದ ಮೇಲೆ ನಿಮ್ ಕಡೆ ಅಂತ ಒಂದು ಲೆಟರ್ ತಗೊಂಡಿದ್ದಾರೆ ಅವರು. ಈ ಅಕೌಂಟ್ ನಲ್ಲಿ ನಾವು ವ್ಯವಹಾರ ಮಾಡುವ ಹಾಗಿಲ್ಲ, ಎಲ್ಲವನ್ನು ಕೂಡ SKDRTP ಅವರಿಗೆ ನಾವು ವಹಿಸಿರುತ್ತೇವೆ. GPA ಇದ್ದಂಗಿದು. ನಿಮಗೊಂದು ಚಾ ಕುಡಿಸಿರ್ತಾರೆ, ಒಂದು ಒಳ್ಳೆ ಗೀತೆ, ಸಂಘದ ಗೀತೆ ಹಾಡಿರ್ತಾರೆ, ಒಂದು ಭಜನೆ ಮಾಡಿರ್ತಾರೆ, ಒಂದಿಷ್ಟು ಬಿಸ್ಕೆಟ್ ಕೊಟ್ಟಿರ್ತಾರೆ, ಒಂದು ಥಂಬು, ಒಂದು ಸಿಗ್ನೇಚರ್ ಮಾಡಿಕೊಟ್ಟಿರ್ತೀರಿ. ನೀವು ಇದು ತೋರಿಸ್ಬಿಡ್ತಾರೆ, ಇದನ್ನ ತೋರಿಸ್ಬಿಡೋದು. ಆಮೇಲೆ ಲಾಸ್ಟ್ ಪೇಜಲ್ಲಿ ಇದನ್ನ ಬರೆಯೋದು, ಇದು ಬರೆಯೋದು. ಇಷ್ಟೇ, ಇದೇ ಗಿಮಿಕ್. ಅಕ್ಕಳತಿದ್ದಲ್ಲ ಟ್ರಿಕ್ಸ್. ಫಸ್ಟ್ ಟ್ರಿಕ್ಸೇ ಇದು. 14 ಕೋಟಿ ರೂಪಾಯಿ ಅವ್ಯವಹಾರ ದುಡ್ಡು ಎತ್ಬಿಟ್ಟಿದ್ದಾರೆ. ದುಡ್ಡು ತಿಂದವರು ಈ ಧರ್ಮಸ್ಥಳದ ಯೋಜನಾಧಿಕಾರಿಗಳು, ಮುಖ್ಯಸ್ಥರು ಎಲ್ಲರೂ ದುಡ್ಡು ತಿಂದರು. ಈಗ 14 ಕೋಟಿಯನ್ನ ಕಳೆದ 5 ವರ್ಷದಿಂದ ದುಡಿಯುವ ವರ್ಗದ ನಿಮ್ಮ ತರಾನೇ ಕಟ್ತಾ ಇದ್ದಾರೆ. ಯಾಕೆ ಕಟ್ತಾ ಇದೀವಿ ಅಂತಾನೆ ಗೊತ್ತಿಲ್ಲ ಅವ್ರಿಗೆ. SKDRTP ಮಾಡುವಂತ ಕೆಲಸ ನೀವು ಮಾಡಬಹುದು. ಅದನ್ನ ಅವ್ರಿಗೆ ಕಮಿಷನ್ ಬ್ಯಾಂಕಿನಿಂದ ಕೊಡ್ತಾರೆ, ನಿಮ್ಮಿಂತ್ರ ಅಲ್ಲ. ಅವ್ರು ನಿಮ್ಮಿಂತ್ರನೂ ಇಸ್ಕೊಳ್ತಾ ಇದ್ದಾರೆ. ನಿಮ್ಮನ್ನ ಡಿವೈಡ್ ಮಾಡಿ ತುಂಡು ತುಂಡು. ಈಗ ಹೇಳಿದ್ರಲ್ಲ ಮಹೇಶ್ ಶೆಟ್ರು, ನಾವು ಜಗಳ ಆಡ್ಕೊಂಡಿದೀವಂತೆ. ಜಗಳ ಹಚ್ಚಿದ್ರನೇ ಲಾಭ ಅವ್ರಿಗೆ. ಮಹೇಶ್ ಶೆಟ್ರಿಗೆ ಇರುವಂತಹ ಒಂದು ನಾಯಕತ್ವದ ಒಂದು ಸಣ್ಣ ತುಡುಕು ಕೂಡ ರಾಜಕೀಯ ನಾಯಕತ್ವ. ಹಿಂಗಾಗಿ ನಾವು ಬಂದಿದ್ದೀವಿ. ಯಾವ ಕಾರಣಕ್ಕೂ ಕೂಡ ನಾವು ಬಡ್ಡಿ ಕಟ್ಟೋದಿಲ್ಲ. ದಂಧೆ ಈ ಇದರಲ್ಲಿ ನಾವು ದುಡ್ಡು ಕಟ್ಟೋದಿಲ್ಲ. ಅಕ್ಕ ಹೇಳ್ದಂಗೆ ನೀವೇ ಒಂದು ಸಂಘಗಳನ್ನ ಮಾಡ್ಕೊಳ್ಳಿ, ನೇರವಾಗಿ ಬ್ಯಾಂಕಿಗೆ ಹೋಗಿ ವಿವರಣೆ ತಗೊಳ್ಳಿ. ಮನ್ನಾ ಮಾಡಿ ಆಗಿದ್ದಾರೆ ನಿಮ್ದು. ಸರ್ಕಾರ ಇಂಟ್ರೆಸ್ಟ್ ಸಬ್ವೆನ್ಷನ್ ಅಂತ ಹೇಳಿ ಬಡ್ಡಿ ಮನ್ನಾ ಮಾಡಿದೆ. ವರ್ಷಕ್ಕೆ 2 ಸಾರಿ ಕೇಂದ್ರ ಸರ್ಕಾರ ಮಾಡ್ತಾನೆ ಇದೆ. ಆದ್ರೂ ಯಾಕೆ ಕಟ್ತಾ ಇದ್ರಿ? ಇಡೀ ರಾಜ್ಯಾದ್ಯಂತ ಯಾರು ಕೂಡ ಈ ಬಡ್ಡಿ ದಂಧೆ, ಇವರಿಗೆ ಬಡ್ಡಿ ಆಗ್ಲಿ ಅಸಲಾಗ್ಲಿ ಯಾವುದನ್ನು ಕೂಡ ಕಟ್ಟಬಾರದು ಅಂತ ಹೇಳಿ ತೀರ್ಮಾನ ಮಾಡಿ ಹೋರಾಟವನ್ನ ತೀವ್ರಗೊಳಿಸ್ತಾ ಇದ್ವಿ. ಜಯಂತ್ ಅವರು ಒಂದು ಕೆರೆಯಲ್ಲಿ ಮುಳುಗದವರಲ್ಲ, ಎಲ್ಲಾ ಕೆರೆಯಲ್ಲಿ ಕೂಡ ಮುಳುಗದವರು. ಹಿಂಗಾಗಿ ಅವ್ರಿಗೆ ಎಲ್ಲದರದ್ದು ಕೂಡ ಸ್ವಲ್ಪ ಜ್ಞಾನ ಅಧ್ಯಯನ ಸ್ವಲ್ಪ ಜಾಸ್ತಿ ಆಗಿದೆ. ಇತ್ತೀಚೆಗೆ ಅದು ಸಿಕ್ಕಾಪಟ್ಟೆ ಆಗಿಬಿಟ್ಟಿದೆ. SIT ಕೂಡ ಅಧ್ಯಯನ ಮಾಡಿದ್ದಾರೆ. ದೇವರ ಹೆಸರು ಹೇಳಿ ಬಡ್ಡಿ ದಂಧೆ ಮಾಡುವುದೇ ಒಂದು ಅಪರಾಧ. ಅದಕ್ಕೆ ಧಾರ್ಮಿಕ ಭಾವನೆ ಅಡಿಯಲ್ಲಿನೇ ಅದಕ್ಕೊಂದು ಕೇಸ್ ದಾಖಲಾಗುತ್ತೆ. ಅವ್ರು ನಮ್ಮೊಟ್ಟಿಗೆ ಇಲ್ಲ ಅಂತ ಇಲ್ಲಿ ಈಗ ಮೇಕೈ ಮುಟ್ಕೊಂಡು ಮಾತಾಡ್ತಾ ಇದ್ದಾರೆ. ಇನ್ ಮುಂದೆ ಅವ್ರು ಮಾತಾಡ್ತಾರೆ. ಇಲ್ಲಿ ನೆರೆದಿರುವಂತಹ ಈ ಒಂದು ಚಿಂತನಾ ಸಭೆಯಲ್ಲಿ ನಮ್ಮ ನಾಯಕರು, ನಮ್ಮೆಲ್ಲರಿಗೂ ಆದರ್ಶಪ್ರಾಯರಾದಂತಹ, ಹೋರಾಟದ ಚಿಲುಮೆಯಾದಂತಹ ಶ್ರೀಯುತ ಮಹೇಶ್ ಶೆಟ್ಟಿ ತಿಮರೋಡಿಯವರು, ಮತ್ತೆ ಇಡೀ ನಮ್ಮ ಟೀಮ್ ಏನಿದೆ, ಈಗ ತಾನೇ ನಮ್ಮ ಶಶಿಕಲಾ ಅವರು ಮಾತಾಡ್ತಾ ಇದ್ರು. ಬಹಳ ಒಂದು ವರ್ಷದಿಂದ ನಾವು ವಾರೂಮ್ ಅಂತ ಮಾಡ್ಕೊಂಡಿದ್ದೀವಿ. ಈ ಬಡ್ಡಿ ದಂಧೆ, ಅಕ್ರಮ ಮೀಟರ್ ಬಡ್ಡಿ ದಂಧೆ, ಧರ್ಮಸ್ಥಳದ ಅಕ್ರಮ ಮೀಟರ್ ಬಡ್ಡಿ ದಂಧೆ ಇರುತ್ತಾನೆ. ನಮ್ಮ ಶಶಿಕಲಾ ಅವರು ಬಹಳ ಸಮಯವನ್ನ ಕೊಟ್ಟಿದ್ದಾರೆ, ಬಹಳಷ್ಟು ಶ್ರಮವನ್ನ ವಹಿಸಿದ್ದಾರೆ, ಸಾಕಷ್ಟು ಅಧ್ಯಯನವನ್ನ ಮಾಡಿದ್ದಾರೆ. ಅವ್ರಿಗೆ ತಾನೇ ಮಾತಾಡ್ತಾ ಇದ್ರು. ಅದೇ ರೀತಿ ಜಯಂತ್ ಅವರು ಕೂಡ. ಜಯಂತ್ ಅವರು ಬರೀ ಈ ಒಂದು ಕೆರೆಯಲ್ಲಿ ಮುಳುಗದವರಲ್ಲ, ಎಲ್ಲಾ ಕೆರೆಯಲ್ಲಿ ಕೂಡ ಮುಳುಗದವರು. ಹಿಂಗಾಗಿ ಅವ್ರಿಗೆ ಎಲ್ಲದರದ್ದು ಕೂಡ ಸ್ವಲ್ಪ ಜ್ಞಾನ ಅಧ್ಯಯನ ಸ್ವಲ್ಪ ಜಾಸ್ತಿ ಆಗಿದೆ. ಇತ್ತೀಚೆಗೆ ಅದು ಸಿಕ್ಕಾಪಟ್ಟೆ ಆಗಿಬಿಟ್ಟಿದೆ. SIT ಕೂಡ ಅಧ್ಯಯನ ಮಾಡಿದ್ದಾರೆ. ಅದ್ರ ಬಗ್ಗೆ ಒಂದು ಪುಸ್ತಕನೂ ಬರೀಬಹುದು. ನಮ್ಮ ಅನಿಲ್ ಅಂತ ಅವರು, ನಾವೆಲ್ಲರೂ ಒಂದು ರವೀಂದ್ರ ಶೆಟ್ಟಿ ಅವರು, ನಮ್ಮ ಮನೋಜ್, ಪೂರ್ತಿ ಒಂದು ಪರಿವಾರ ಇದ್ದಂಗೆ ನಾವು ಕೂತ್ಕೊಂಡವರು. ಈ ಮೀಟರ್ ನನಗೆ ಹೇಳಿದ್ರು, ಮೀಟರ್ ಬಡ್ಡಿ ದಂಧೆ ಬಗ್ಗೆ ಬರ್ತಾ ಇದ್ದಾರೆ. ಬಹುಶಃ ತಾವೆಲ್ಲ ಇದೇ ಊರವ್ರ? ಬೇರೆ ಬೇರೆ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯವರು. ಶಶಿಕಲಾ ಅಕ್ಕ ಹೇಳ್ಬೇಕಾದ್ರೆ ಒಂದ್ ಮಾತು ಹೇಳಿದ್ರು. ಏನಂತ ಹೇಳಿದ್ರೆ, ನಿಮ್ಮನ್ನ ಬಡ್ಡಿ ಕಟ್ಟೋದಕ್ಕೆ ಅವರು ಏನಾದ್ರೂ ಒಂದು ಟ್ರಿಕ್ಸ್ ಮಾಡ್ತಾರೆ ಅಲ್ವಾ? ನೀವು ಬಡ್ಡಿ ಕಟ್ತಾನೆ ಇರ್ಬೇಕು. ಒಂದು ಟ್ರಿಕ್ಸ್ ಮಾಡ್ತಾರೆ. ರಾಜಕೀಯದವ್ರ ಕಡೆ ಅಂತ ಫೋನ್ ಮಾಡ್ತಾರೆ, ರಾಜಕೀಯದವ್ರ ಕಡೆ ಅಂತ ಒತ್ತಡ ಹಾಕಿಸ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಏನ್ ಮಾಡ್ತಾರೆ, ಪ್ರಾರಂಭದಲ್ಲಿ ನಿಮಗೆ
ಮಂಜುನಾಥ ಸ್ವಾಮಿ ಮುಂದೆ ಪ್ರಮಾಣನು ಕೂಡ ಸಾಕಷ್ಟು ಕಡೆ ಮಾಡ್ಕೋತಾರೆ. ನಮ್ ಕಡೆ ಹಂಗೆ ಮಾಡ್ಕೋತಾರೆ, ನೀವು ದುಡ್ಡು ಕಟ್ಟಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಶಾಪ ಆಗುತ್ತೆ ಅಂತ ಹೇಳಿ. ಇದೆಲ್ಲ ಯಾವ ರೀತಿ ಅಂತ ಹೇಳಿದ್ರೆ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಎತ್ತುಗಳಿಗೆ ಊರಿಗಳಿಗೆ ಅಲಂಕಾರ ಮಾಡ್ತಾರೆ. ಯಾವಾಗ ಮಣ್ಣೆತ್ತಿನ ಅಮಾವಾಸ್ಯೆ ಇದ್ದಾಗ ಅಥವಾ ಸಂಕ್ರಮಣದ ದಿನ ಆ ಎತ್ತುಗಳಿಗೆ ಅಲಂಕಾರ ಮಾಡ್ತಾರೆ. ಅದಕ್ಕೆ ಬಲೂನ್ ಕಟ್ಟೋದು, ಆ ಒಂದು ದಿನ ಬಲೂನ್ ಕಟ್ಟೋದು, ಪೇಂಟ್ ಬಳಿಯೋದು. ಇಲ್ಲೂ ಕೂಡ ಕಂಬಳದ ಕೋಣಗಳಿಗೆ ಮಾಡ್ತಾರಲ್ಲ, ಕಂಬಳದ ಕೋಣಗಳಿಗೆ ಮಾಡ್ತಾರೆ. ಆ ಕಂಬಳ ಮುಗಿದ ನಂತರ ರಾಜಕೀಯದವರು ಮತ್ತೆ ಯಾರೋ ಪ್ರಮುಖರು ಬಂದು ಅದ್ರ ಜೊತೆ ಫೋಟೋ ತೆಗಿಸ್ಕೊತಾರೆ ಅಲ್ವಾ. ಎಲ್ಲರೂ ಎತ್ತಿನ ಪಕ್ಕ ನಿಂತ್ಕೊಂಡು ಹಬ್ಬದ ದಿನ ಫೋಟೋ ತೆಗಿಸ್ಕೊತಾರೆ. ಈಗ ನಾನ್ ನಿಮಗ್ ಕೇಳ್ತಾ ಇದ್ದೀನಿ, ಕಂಬಳದ ಕೋಣ ಆಗ್ಲಿ ನಮ್ಮ ಎತ್ತುಗಳಾಗ್ಲಿ ಅವು ಓಡೋದು ಎದಕ್ಕೆ? ರಾಜಕೀಯದವ್ರು ಬಂದು ಫೋಟೋ ತೆಗಿಸ್ಕೊತಾರೆ ಅಂತ ಓಡ್ತಾವ, ಅಥವಾ ಕಂಬಳ ಕೋಣ ಎದಕ್ ಕೊಡ್ತದೆ? ಅದ್ರ ಸಹಜ ಗುಣ ಅದು ಅಲ್ವಾ. ದುಡಿಯುವುದು ಆ ಕೋಣದ ಸಹಜ ಗುಣ, ಅದು ಓಡುವುದು ಅದರ ಸಹಜ ಗುಣ. ಅದು ಯಾರು ಪ್ರೈಸ್ ಕೊಡ್ತಾರೆ, ಯಾರು ಜಿಲ್ಲಾ ಪಂಚಾಯತ್ ಲೀಡರ್ ಬಂದು MLA ಬಂದು ಫೋಟೋ ತೆಗಿಸ್ಕೊಳ್ತಾರೆ ಅಂತ ಓಡ್ತಾವ? ಯಾರೋ ಅಲಂಕಾರ ಮಾಡ್ತಾರೆ, ನನ್ ಕೊಂಬುಗಳಿಗೆ ಅಲಂಕಾರ ಮಾಡ್ತಾವ ಅಂತ ಓಡ್ತಾವ? ಇಲ್ಲ, ಅದರ ಸಹಜ ಗುಣ ಅದು. ಆ ಓಡೋದನ್ನ ನೋಡಿ ಎಲ್ಲಾರು ಅದಕ್ಕೆ ಅಲಂಕಾರ ಮಾಡ್ತಾರೆ, ಫೋಟೋ ತೆಗಿಸ್ಕೊತಾರೆ, ಕಾರ್ಯಕ್ರಮ ಮಾಡ್ತಾರೆ. ಕಾರ್ಯಕ್ರಮ ಅದಕ್ಕೆ ಕಂಬಳ ಕೋಣೆಗೆ ಎತ್ತಿಗೆ ಏನು ಸಂಬಂಧ ಇಲ್ಲ. ಎಲ್ಲಾರು ಬರೋದು ಈ ಕೋಣಗಳು ಓಡ್ತವೆ ಅಂತೇಳಿ ಎಲ್ಲರೂ ಬರ್ತಾರೆ.